ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ಅಭಂಗ ಸತ್ಸಂಗದಲ್ಲಿ ಬಂದಿರತಕ್ಕಂಥ ಒಂದು ಭಕ್ತಿ, ಭಗವಂತನ ಭಕ್ತಿ ಹೆಂಗೆ ಮಾಡಬೇಕಪ್ಪ ಅಂತ ರಾಜಾರಾಮ್ ಮಹಾರಾಜರು ನಮ್ಮೆಲ್ಲರಿಗೂ ಬೋಧನೆ ಮಾಡ್ತಿದ್ದಾರೆ. ಅದನ್ನು ಹೆಂಗೆ ಮಾಡಬೇಕು, ಭಕ್ತಿ ಮತ್ತು ಜ್ಞಾನದ ಸಂಯೋಜನೆ ಹೆಂಗೆ ಕೂಡಿಸ್ಬೇಕು. ಭಕ್ತಿಯಿಂದನೇ ಜ್ಞಾನ ವೈರಾಗ್ಯ ಉಂಟಾಗುವುದು. ಆದರೆ ಮೊದಲು ಪ್ರೀರಿಕ್ವಿಸಿಟು ಭಕ್ತಿ ಅಂದರೆ ಭಗವಂತನ ಮೇಲೆ ಉತ್ಕಟವಾದ ಪ್ರೇಮ. ಎಂಥ ಪ್ರೇಮನಪ್ಪ, ನಿನ್ನ ಬಿಟ್ಟು ನನಗಿನ್ನೇನು ರುಚಿಸೋದೇ ಇಲ್ಲ. ನೀವು 10 ಅಡುಗೆ ಇಟ್ಟಿರ್ರಿ, ಆದರೆ ನನಗೆ ಆ ಚಿದಂಬರನ ಬಿಟ್ಟು ಇನ್ಯಾವ ಅಡುಗೆನೂ ರುಚಿಸುವುದಿಲ್ಲ. ಅಂಥ ಒಂದು ಸ್ಥಿತಿ, ಭಕ್ತಿಯ ಸ್ಥಿತಿ ಆಗಬೇಕು. ಏನು ಕೂತಾಗ ನಿಂತಾಗ ಪ್ರೇಮ ಮಾಡಬೇಕು ಅಂದರೆ ಏನು ಮಾಡಬೇಕಪ್ಪ? ಅವನು ಹೆಂಗಿದ್ನೋ ಪರಮಾತ್ಮ, ಅವನು ಸರ್ವವ್ಯಾಪಕನಾಗಿದ್ದಾನೋ ಹಾಗೆ ಸರ್ವವ್ಯಾಪಕ ಜೀವರಾಶಿ ಮೇಲೆ ನಾವು ನಿಷ್ಕಪಟ ಪ್ರೇಮ ಮಾಡಬೇಕು. ಅದು ಭಕ್ತಿ. ಅಂಥ ನೀವು ಭಕ್ತಿ ಮಾಡ್ತಾ ಹೋದರೆ ಆಟೋಮೆಟಿಕಲಿ ಜ್ಞಾನ ಅವನೇ ದೊರಕಿಸ್ಕೊಡ್ತಾನೆ. ಯಾಕೆಂದರೆ ಇವನು ನನ್ನವನಾಗಿದ್ದಾನೆ, ಇವನಿಗೆ ಎಲ್ಲರ ಮೇಲೂ ಪ್ರೇಮ ಇದೆ, ಎಲ್ಲರೊಡನೆ ಅನ್ಯೋನ್ಯವಾಗಿರುತ್ತಾನೆ. ಅಂದಮೇಲೆ ಇವನಿಗೆ ಜ್ಞಾನವನ್ನು ಯಾಕೆ ನೀಡಬಾರದು? ಆ ಸರ್ವವ್ಯಾಪಕವಾಗಿರೋ ಜ್ಞಾನ ಅಂದರೆ ಏನು? ಆ ಸಮಾಧಾನ. ಜ್ಞಾನ ಅಂದರೆ ಏನಪ್ಪ? ಅವನ ಮನಸ್ಸು ಏನು ಚಂಚಲತ್ವ ಇತ್ತೋ ಅದು ಸ್ಥಿರತ್ವದ ಕಡೆ ಹೋಗುತ್ತೆ, ಶಾಂತ ಆಗುತ್ತದೆ. ಭಗವಂತನ ಮೇಲೆ, ಭಗವಂತನ ಒಂದು ಹಾಡು ಕೇಳಿದ್ರೆ ಸತ್ಸಂಗದಲ್ಲಿ ಅವ್ರು ನಿರೂಪಣೆ ಮಾಡುವಾಗ ಚಿದಂಬರ ನಾಮದ ಝೈಂಕಾರ ಅಂತಂತಿದ್ರು. ಆ ಝೈಂಕಾರ ಅಂದ ಕೂಡಲೇ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತದೆ ಕೇಳಿ. ಚಿದಂಬರ ನಾಮದ ಝೈಂಕಾರವನ್ನು ಮಾಡುತ್ತಾ ಆ ರಾಮ ಹೊರಟಿದ್ದಾನೆ ಅಂತ ಹೇಳ್ತಿದ್ರೆ ಕಣ್ಮುಂದೆಲ್ಲ ಚಿತ್ರೀಕರಣ ಆಗ್ತಾ ಇದೆ. ಆ ಆನೆ ಮೇಲೆ ಕೂತ್ಕೊಂಡು ಹೋಗ್ತಾ ಇರೋದು, ಮಾಡ್ತಾ ಇರೋದು, ಎಂಥ ಒಂದು ಅದ್ಭುತವಾದ ನೋಟ ನಡೀತಾ ಇತ್ತಪ್ಪ ಅಲ್ಲಿ ಅಂತ ಆ ಒಂದು ಶಬ್ದ ಕೇಳಿಸ್ಕೊಂಡ್ರೆ ನಮ್ಮ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ಬೇಕು. ಅದಕ್ಕೆ ಸತ್ಸಂಗಕ್ಕೆ ಯಾಕೆ ಬರಬೇಕಪ್ಪ ಅಂದರೆ ಸತ್ಸಂಗದಲ್ಲಿ ಅದ್ಭುತವಾದ ಅನುಭೂತಿಗಳು ನಮಗಾಗುತ್ತದೆ. ಅದಕ್ಕೆ ಈ ಅಭಂಗದಲ್ಲಿ ರಾಜಾರಾಮ್ ಮಹಾರಾಜರು ನಮಗೆ ಶಬ್ದ ಪಾಂಡಿತ್ಯ, ಕೇವಲ ನಾವು ಶಬ್ದ ಪಾಂಡಿತ್ಯ ಮಾಡಿದ್ರೆ ನೋಡಿ, ಶ್ಲೋಕ ಬೈ ಹಾರ್ಟ್ ಮಾಡೋದು ಯಾವುದೂ ದೊಡ್ಡ ಕೆಲಸ ಅಲ್ಲ. ನಿತ್ಯವಾಗಲೂ ಕೂತಿ 1 ತಾಸು ಕೂತ್ಕೊಂಡು 2 ಗಂಟೆಗಳ ಕಾಲ ಕೂತ್ಕೊಂಡು ಚಿಂತನ ಮನನ 100 ಸತಿ ಆ ಶ್ಲೋಕನ ನಮ್ಮ ಮಕ್ಕಳು ಹೆಂಗೆ ಬೈ ಹಾರ್ಟ್ ಮಾಡ್ತಿದ್ವೋ ಪರಮಾರ್ಥದಲ್ಲೂ ಸೇಮ್ ರೂಲ್ ಅಪ್ಲೈ ಆಗತ್ತೆ ನಮಗೆ. ನಾವು ಶಿಷ್ಯರಾಗಿ ಸಾಧಕರಾಗಿ ಬೈ ಹಾರ್ಟ್ ಮಾಡ್ತಾ ಹೋದರೆ ಅದು ಕರ್ಗತ ಆಗುತ್ತದೆ. ಅದು ನಿಜವಾದ ಉದ್ದೇಶ ಅಲ್ಲ ನಮ್ಮದು. ಅದನ್ನು ಬೈ ಹಾರ್ಟ್ ಮಾಡಿ ಹೇಳಿಬಿಟ್ರೆ ಜನ ಏನಂತಾರೆ? ಓ ಭಾಳ ಇವರು ಚಂದಿದ್ದಾರಿ, ವಿದ್ವಾನ್ ಇದ್ದಾರಿ ಅಂತ ಅವ್ರು ನಮಗೆ ಒಂದು ಉಪಾಧಿ ಹಚ್ತಾರೆ ವಿನಃ ಅದರಿಂದ ನನ್ನ ಮನಸ್ಸಿನಲ್ಲಿ ಚಿದಂಬರನ ಬಗ್ಗೆ ಪ್ರೇಮ ಮೂಡುವುದಿಲ್ಲ. ಪ್ರೇಮ ಮೂಡಬೇಕು ಅಂದರೆ ಅವನ ಮೇಲೆ ಅಕಾರಣವಾದ ಪ್ರೀತಿ ಮಾಡಬೇಕು. ಏನೂ ಕಾರಣ ಇರಬಾರ್ದಲ್ಲಿ. ಏನು ಕಾರಣ ಇರಬೇಕು? ಈ ಉಸಿರನ್ನು ಕೊಟ್ಟಿದ್ಯಪ್ಪ, ಬೆಳಗಾದ ಕೂಡಲೇ ನನಗೆ ಒಂದು ಹೊಸ ಬೆಳಕು, ಹೊಸ ಜೀವನ. ನಿತ್ಯವಾಗಲೂ 365 ಡೇಸು ನಮ್ಮ ಜೀವನದಲ್ಲಿ ನಿತ್ಯ ಒಂದು ಹೊಸ ದಿವಸ, ಅದು ಹೊಸ ಜನ್ಮ, ಅದು ದಿವಸನೂ ಅಲ್ಲ, ಹೊಸ ಜನ್ಮ. 24 ತಾಸು ಕೊಟ್ಟಿರೋದ್ರಲ್ಲಿ, ಉಸಿರು ಕೊಟ್ಟಿರೋದ್ರಲ್ಲಿ ಇವತ್ತು ನೀನು ನಿನ್ನ ಜೀವನವನ್ನು ಹೆಂಗೆ ಬಳಕೆ ಮಾಡ್ಕೋತೀಯ? ಆನಂದ, ಸಮಾಧಾನ, ಸ್ಥಿರತ್ವ, ಸ್ಥಿತಪ್ರಜ್ಞೆ ಸ್ಥಿತಿಯಲ್ಲಿ ಇರ್ತೀಯೋ ಅಥವಾ ಚಾಂಚಲ್ಯ ಮನಸ್ಸನ್ನು ಹಿಡ್ಕೊಂಡು ಹೋಗಿ ಜಗತ್ತಿನಲ್ಲಿ ನಿನ್ನನ್ನು ನೀನು ಕಳ್ಕೊಂಡ್ಬಿಡ್ತೀಯೋ ಅನ್ನೋದನ್ನು ಪರಮಾತ್ಮ ಪ್ರತಿನಿತ್ಯ ನಮಗೆ ಒಂದು ದಿವಸವನ್ನು ಕೊಡ್ತಾನೆ. ಆ ದಿವಸವನ್ನು ನಾವು ಹೆಂಗೆ, ವಾಟ್ ಮೇಕ್ಸ್ ಈಸ್ ದ ಮೋಸ್ಟ್, ಇಟ್ ಮ್ಯಾಟರ್ಸ್ ದ ಮೋಸ್ಟ್. ಹೌ ಯು ಯೂಸ್ ದಟ್ ಡೇ, ಹೌ ಯು ಯೂಸ್ ದಟ್ ಟೈಮ್ ಆ್ಯಂಡ್ ಸ್ಪೇಸ್ ಮ್ಯಾಟರ್ಸ್ ದ ಮೋಸ್ಟ್. ನಾವು ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು, ವಿಷಯ, ವ್ಯಕ್ತಿಗೆ ಪ್ರತಿಕ್ರಿಯೆ ಕೊಡೋದು, ಕಾಮೆಂಟ್ ಮಾಡೋದು, ಇದರಲ್ಲೇ ನಾವು ಕೂತಿದ್ರೆ ನಾವು ಅವನಿಗೆ ಪ್ರೇಮ ಯಾವಾಗ ಮಾಡೋದು? ಅವನನ್ನು ಏನು ಹೇಳ್ತಾರಪ್ಪ ಈಗ ಅಭಂಗದಲ್ಲಿ ಯಾರೋ ಅದನ್ನು ಹಾಡು ಹಾಕಿದ್ದಾರೆ. 2 ನುಡಿ ನನಗೆ ಕಲಿಯೋಕ್ಕೆ ಒಂದು ಅವಕಾಶ ಆಯಿತು. 2 ನುಡಿನ ನಾನು ಪ್ರಯತ್ನ ಮಾಡುತ್ತೇನೆ. ಭಕ್ತಿ ವೀಣ ಜ್ಞಾನ बोलती जेवाया, भक्ति वीण ज्ञान बोलती जेवाया, अनुभव तया ठाव नाही, अनुभव तया ठाव
सांगे शब्द ज्ञान जो का भक्ती वीण बोलीचे अज्ञान तोची जाण भक्ती वीण ज्ञान ಬೋಲತಿ ಜೇವಾಯ. ಎಂಥ ಅದ್ಭುತವಾಗಿದೆ ರೀ. ಇಂಥದ್ದೊಂದು ಅದ್ಭುತವಾದ ಕೇಳಿದ್ರೆ ಮೈಯೆಲ್ಲ ರೋಮಾಂಚನ ಹಿಡಿದು ಜಗತ್ತಿನಲ್ಲಿ ಎಲ್ಲ ವಸ್ತು ವಿಷಯ ತುಚ್ಛ ಅನಿಸುತ್ತೆ ಇಂಥದ್ದು ಕೇಳಿದಾಗ, ಇಂಥದ್ದು ಓದಿದಾಗ, ಶ್ರವಣ ಮಾಡಿದಾಗ. ಆ ಭಗವಂತ ಸದಾ ನಿನ್ನ ಪಾದದ ಅಡಿಯಲ್ಲೇ ನನ್ನ ಮನಸ್ಸನ್ನು ಇರಲಪ್ಪ, ಆ ಮನಸ್ಸು ಅಲ್ಲೇ ನಿನ್ನ ಹತ್ರ ಬಿದ್ದಿರಲಿ ಅಂತ ಒಂದು ಅವಕಾಶ, ಒಂದು ಕೃಪಾ ಮಾಡಪ್ಪ ಅಂತ ನಾವು ಬೇಡ್ಕೋಬೇಕು. ಭಕ್ತಿ ವೀಣ ಜ್ಞಾನ बोलती जेवाया अनुभव तया ठाव नाही सांगे शब्द ज्ञान जो का भक्ती वीण बोली जे अज्ञान तोची जाण नसे सुख प्राप्ती तया शब्दिकासी ज्ञान ते लोकासी सांगे वाया चिदंबरा दास न आवडे ते ज्ञान ನಕೋಬಾ ದರ್ಶನ ಶಬ್ದಿಕಾಚೆ. ಇಂಥ ಶಾಬ್ದಿಕ ಜನರು ಯಾರು ತಮ್ಮ ಶಬ್ದಗಳಿಂದ ಜನನ್ನ ತಮ್ಮ ಶಬ್ದದಲ್ಲಿ ಸಿಕ್ಕಾಕುವ ಪ್ರಯತ್ನವನ್ನು ಮಾಡುತ್ತಾರೋ, ನಾನೇ ಸರಿ, ನಂದೇ ಸರಿ ಅಂತ ಶಬ್ದದಿಂದ ಮರಳು ಮಾಡೋಕ್ಕೆ ನೋಡುತ್ತಾರೋ ಅಂಥವ್ರ ದರ್ಶನವನ್ನು ನನಗೆ ಬೇಡಪ್ಪ. ಈ ಕೆಲಸಲ್ಲದ್ದು ಶಬ್ದ ಪಾಂಡಿತ್ಯ ತಗೊಂಡು ನಮಗೆ ಯಾವ ಸಮಾಧಾನವೂ ಉಂಟಾಗೋದಿಲ್ಲ. ಯಾಕೆಂದರೆ ನಾವು ಏನಾರು ಅಂಥ ಮನಸ್ಸಿನಲ್ಲಿ ತಿಳ್ಕೊಂಡಿದ್ದಾದರೆ ನಾವೊಂದು 4 ನಿರೂಪಣೆ ಮಾಡಿ 10 ನಿರೂಪಣೆ ಮಾಡಿ ನನಗೆ ನಾನು ಜ್ಞಾನಿ ಅಂತ, ಯಾಕೆಂದರೆ ಜ್ಞಾನಿಯಾದವನು ಯಾವತ್ತೂ ಹೇಳೋದಿಲ್ಲ, ಆ ಅನುಭೂತಿ ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ಬರೋದಿಲ್ಲ. ಶಬ್ದದಿಂದ ಎಕ್ಸ್ಪ್ರೆಸ್ ಆಯಿತು ಅಂದರೆ ಅದು ಕಳ್ಕೊಂಡು ಹೋಯಿತು. ಅವನು ಸದಾ ಏನು ಮಾಡ್ತಿರ್ತಾನೆ, ಆ ಭಗವಂತನ ಭಕ್ತಿಯಲ್ಲಿ ನಿರತನಾಗಿರ್ತಾನೆ. ಗ್ರಂಥವಾಚನ ಇರ್ಬೋದು. ಭಕ್ತಿ ಅಂದರೆ ಏನಪ್ಪ? ಗ್ರಂಥವಾಚನ ಇರಬಹುದು, ನಾಮ ಸಂಕೀರ್ತನೆ ಇರಬಹುದು, ನಾಮಜಪ ಇರಬಹುದು, ಭಜನೆ ಇರಬಹುದು, ಕೀರ್ತನೆ ಇರಬಹುದು, ಧ್ಯಾನ ಇರಬಹುದು. ಏನನ್ನು ನಾವು ಮಾಡುತ್ತೀವೋ ಅದನ್ನು ಭಕ್ತಿನ ವ್ಯಾಪಕ ಮಾಡ್ತಾ ಹೋಗ್ಬೋದು. ಏನನ್ನು ನನ್ನ ಮನಸ್ಸು ರುಚಿಸುತ್ತದೋ ಆ ರೀತಿಯಲ್ಲಿ ಅವನನ್ನು ಪ್ರೇಮ ಮಾಡೋದು. ಭಕ್ತಿ ವೀಣ ಜ್ಞಾನ ಬೋಲಿ ತೇಜೆ ವಾಯ. ಜ್ಞಾನ ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಆದರೆ ಆ ಜ್ಞಾನ ಏನಾಗಬೇಕು? ವಿಜ್ಞಾನ, ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಅನುಭವ ತಯಾ ಠಾವ ನಾಹಿ. ಇಲ್ಲಿ ಏನು ಬರೆದಿದೆಯೋ ಅದನ್ನು ಶಬ್ದ ಸಹ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರೆ ಉಪಯೋಗ ಆಗುವುದಿಲ್ಲ. ಅದು ನನ್ನ ಜೀವನದಲ್ಲಿ ಅದರ ಅನುಭವ ನಾನು ಪಡ್ಕೊಂಡಿರಬೇಕು. ಪ್ರತಿಯೊಂದು ಕ್ಷಣಕ್ಕೂ ಪರಮಾತ್ಮ ನನಗೆ ಅನುಭವ ಕೊಟ್ಟಿರುತ್ತಾನೆ. ಪ್ರಾಪಂಚಿಕ ಅನುಭವಗಳನ್ನು ಕೊಟ್ಟು ಪರಮಾರ್ಥದಲ್ಲಿ ಕರ್ಕೊಂಬಂದು ಪಾರಮಾರ್ಥಿಕ ಅನುಭವಗಳನ್ನು ಕೊಟ್ಟಿರ್ತಾನೆ. ಆ ಅನುಭವವನ್ನು ನಾವು ಹಿಡ್ಕೊಳ್ಳೋದು ಬಿಟ್ಟು ಶಬ್ದದಲ್ಲಿ ಕಳೆದು ಹೋಗ್ಬಿಡ್ತೀವಿ ನಾವು. ವಿ ಗೆಟ್ ಎಂಟ್ಯಾಂಗಲ್ಡ್ ಇನ್ ದ ವರ್ಡ್ಸ್. ವರ್ಡ್ಸ್ ಆರ್ ಸೆಕೆಂಡ್ರಿ ಪ್ರಯರ್ ಟು ಸೈಲೆನ್ಸ್. ಫಸ್ಟ್ ಸೈಲೆನ್ಸು. ಆ ಮೌನದಲ್ಲಿ ನಮಗೆ ಪರಮಾತ್ಮ, ಮೌನದಲ್ಲಿರೋದು ಅಂದರೆ ಏನು? ಮೌನದಲ್ಲ ನನ್ನ ಪ್ರೇಮ ಮಾಡೋದು, ಅವನನ್ನು ಕೊಂಡಾಡೋದು, ಅವನನ್ನು ಹಾಡೋದು. ಆದರೆ ಮೌನ ಅಂದರೆ ಏನು? ಅಲ್ಲಿ ಯಾವ ಥರವಾದ ವೃತ್ತಿಗಳು ಹೇಳ್ತಾ ಇಲ್ಲ ಚಿದಂಬರನ್ನ ಬಿಟ್ಟು, ಯಾವ ಥರವಾದ ಪ್ರತಿಕ್ರಿಯೆ ಕೊಡ್ತಿಲ್ಲ ಮನಸ್ಸು ಆಚೆ ಬಂದು, ಯಾವ ಥರವಾದ ಕಾಮೆಂಟ್ ಮಾಡ್ತಿಲ್ಲ ಮನಸ್ಸು ಆಚೆ ಬಂದು. ಏನಾಗತ್ತಪ್ಪ ಅವಾಗ ನಮ್ಮ ಆ ಭಕ್ತಿ ನಿರತವಾಗಿ ನೀವು ಅವನ ಪ್ರೇಮದಲ್ಲಿರ್ತೀರ. ಆದರೆ ಅದನ್ನು ಬಿಟ್ಟು ಅವನನ್ನು ಪ್ರೇಮ ಮಾಡೋದು ಬಿಟ್ಟು ನಿಮಗೆ ರೋಮಾಂಚನ ಬರೋದಿಲ್ಲ, ಕಣ್ಣೀರು ಬರೋದಿಲ್ಲ, ಇನ್ನೊಬ್ಬರು ಮಾತಾಡಿದರೆ ಅವರಿಗೆ ಸ್ಪಂದನ ಮಾಡಲಿಕ್ಕೆ ಬರೋದಿಲ್ಲ, ಇನ್ನೊಬ್ಬರನ್ನು ನೋಡಿ ನಿಮಗೆ ಪ್ರೇಮ ಬರುವುದಿಲ್ಲ ಅಂದರೆ ಆ ಶಬ್ದ ಬಳಕೆ ಮಾಡೋದ್ರಿಂದ ಅದು ಅನುಭೂತಿ ರಹಿತವಾದ ಸ್ಥಿತಿ ಅದು. ಹಾಗಾಗಿ ಮನಸ್ಸಿಗೆ ಅದು ಅನುಭವನೇ ಆಗಿಲ್ಲ. ಸುಮ್ಮನೆ ಅದು ನಿರೂಪಣ ಅಥವಾ ನಾನು ಗೊತ್ತಿದೆ ಅಥವಾ ನಾನು ಓದಿದ್ದೀನಿ ಅನ್ನೋದು ಈ ಥರ 4 ಜನಕ್ಕೆ ತಿಳಿಸಬೇಕು ಅಂತ ಮಾಡಿದ್ರೆ ಅದರಲ್ಲಿ ಸಮಾಧಾನ ಆಗೋದಿಲ್ಲ ಯಾವತ್ತಿಗೂ. ಅಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಭೋಗಿಸ್ಬೇಕಂತದನ್ನು ನಾವು ಏನು ಶಬ್ದನ ಬಳಕೆ ಮಾಡಿ ಅನುಭವನ ಮಾತಾಡ್ತಿದ್ದೀವೋ ಅದನ್ನು ನಾನು ಆನಂದ ಪಡಬೇಕು. ಫಸ್ಟು ನಾನು ಆನಂದ ಪಟ್ಟರೆ ಇಲ್ಲಿ ಹೆಂಗಪ್ಪ, ಈ ಡ್ಯಾಮಿಂದ ಎಲ್ಲ ಗೇಟ್ ಓಪನ್ ಮಾಡಿಬಿಡ್ತಾರೆ, ಯಾವಾಗ ನೀರು ತುಂಬಿ ಉಕ್ಕಿ ಹರಿಯೋಕ್ಕೆ ಶುರುವಾಗುತ್ತೋ ಆ ಆನಂದದ ಅನುಭೂತಿ ನನಗಾದರೆ ಮಾತ್ರ ಈ ಥರ 4 ಜನಕ್ಕೆ ಹಂಚಲಿಕ್ಕೆ ಸಾಧ್ಯ, ನನಗೆ ಹೇಳಲಿಕ್ಕೆ ಸಾಧ್ಯ, ಅವರ ಮನಸ್ಸು ಮುಟ್ಟಲಿಕ್ಕೆ ಸಾಧ್ಯ, ಅವರಲ್ಲಿ ಒಂದಾಗಲಿಕ್ಕೆ ಸಾಧ್ಯ. ಯಾಗ ಜಗತ್ತು ಭ್ರಮಣೆ ಮಾಡಿ ರಾಜಾರಾಮ್ ಮಹಾರಾಜರು ಎಲ್ಲರಿಗೂ ಹೇಳ್ತಾ ಇದ್ರು, ಯಾರು ಏನೇ ಮಾತಾಡಲಿ, ಯಾರೇ ನಿಂದನೆ ಮಾಡಲಿ, ಯಾರೇ ವಂದನೆ ಮಾಡಲಿ, ಅವರೆಲ್ಲರಿಗೂ ಭಕ್ತಿಯಿಂದ ಪ್ರೇಮದಿಂದ ಕೇಳ್ರಪ್ಪ ಭಗವಂತನ ನಾಮಸ್ಮರಣೆ ಮಾಡಿರಿ, ಆ ಚಿದಂಬರನ ನಾಮಸ್ಮರಣೆ ಮಾಡಿ,
ಚಿದಂಬರ ಧಣಿ ಇದ್ದಾನೆ, ಒಡೆಯ ಇದ್ದಾನೆ, ಬಂದಿದ್ದಾನೆ ನಮ್ಮ ಉದ್ಧಾರ ಮಾಡಲಿಕ್ಕೆ. ಅಲ್ಲಿ ನಂದು ನಿಂದು ಅಥವಾ ನಾನು ಅವ್ರಿಗೆ ಹೇಳೋದಿಲ್ಲ, ಇಷ್ಟೇ ಜನ ಕೇಳ್ತೀನಿ ಸೆಲೆಕ್ಟಿವ್ ಆಗಿ, ಇವ್ರನ್ನ ಕರ್ಕೊಳ್ಳೋದಿಲ್ಲ, ಇವರು ಅರ್ಹರಿಲ್ಲ, ನಾನೇ ಡಿಸೈಡ್ ಮಾಡಿಬಿಡ್ತೀನ ಅಲ್ಲಿ. ಹಂಗೆ ರಾಜಾರಾಮ್ ಮಹಾರಾಜರು ಮಾಡಿದೆ, ಜಗತ್ತು ಭ್ರಮಣೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲವನ್ನು ಬಿಟ್ಟು ತ್ಯಜಿಸಿ ಅಲ್ಲಿ ರಾಜಾರಾಮ್ ಮಹಾರಾಜು ಜಗತ್ತಿನಲ್ಲಿ ಅಪಾ ಸ್ವಾಮಿ ನೀನೇ ನನ್ನ ಸರ್ವಸ್ವ ಕಣೋ ಚಿದಂಬರ ಅಂತ ಕೂತಲ್ಲಿ ನಿಂತಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ರು. ಯಾಕೆ? ಅವನ ಪ್ರೇಮವಾದ ಹುಚ್ಚನ್ನು ಎಲ್ಲರಿಗೂ ಹಚ್ಚಿಸ್ಬೇಕು. ಆ ಪ್ರೇಮದ ಹುಚ್ಚನ್ನು ನಾವು ಯಾರಿಗಾರು ಹಚ್ಚಿಸ್ಬೇಕು ಅಂದರೆ ಮೊದಲು ನಮಗೆ ಆ ಹುಚ್ಚು ಹಿಡಿಬೇಕು. ನಮಗೆ ಹುಚ್ಚು ಹಿಡಿದಿದೆ ಮಾತ್ರ ಇನ್ನೊಬ್ಬಿಗೆ ನಮ್ಮದ ಕಾಂಟೇಜಿಯಸ್ ಡಿಸೀಸ್ ಥರ ಹುಚ್ಚದು ಬಡ್ತಾ ಬಡಿಯುತ್ತೆ ಬೇರೆಯವರಿಗೆ. ನಮಗೆ ಹುಚ್ಚು ಹಿಡ್ದಿಲ್ಲ ಅಂದರೆ ನಾವು ಬೇರೆಯವ್ರಿಗೆ ಹೆಂಗ್ರಿ ಹುಚ್ಚು ಹಿಡಿಲಿಕ್ಕೆ ಸಾಧ್ಯ, ಹಿಡಿಸ್ಲಿಕ್ಕೆ ಸಾಧ್ಯ? ಸಾಂಗೇ ಶಬ್ದ ಜ್ಞಾನ ಜೋಕಾ ಭಕ್ತಿ ವೀಣ. ಆ ಭಕ್ತಿಯಲ್ಲಿ, ಭಕ್ತಿ ಅಂದರೆ ಏನಪ್ಪ, ಇನ್ನೊಂದು ವ್ಯಾಖ್ಯಾ ಭಕ್ತಿ ಏನಪ್ಪ, ಅಲ್ಕಾತಾಯಿ ಅವರು ನಿಜಾತ್ಮ ಬೋಧದಲ್ಲಿ ಬರೆದಿದ್ದಾರೆ. ಭಂಜನಂ ಮಿತಿ ಭಕ್ತಿ. ಭಂಜನ ಮಾಡುವುದು ಅಂದರೆ ಮುರಿಯೋದು. ಏನನ್ನು ಮುರಿಯೋದು? ಈ ಭ್ರಾಂತಿಯನ್ನು. ಏನು? ನಾನು ದೇಹ ಇದ್ದೀನಿ, ದೇಹಕ್ಕೆ ಉಪಾಧಿ ಹಚ್ಕೊಂಡಿದ್ದೀನಿ, ನಾನು ಅಂಥವನಿದ್ದೀನಿ, ಇಂಥವಳಿದ್ದೀನಿ, ಮತ್ತು ನಂದು ಎಲ್ಲ ಟೈಟಲ್ಸು ಉಪಾಧಿಗಳನ್ನು ಹಚ್ಕೊಂಡು ನಾವು ಭಾಳ ದೊಡ್ಡ ವ್ಯಕ್ತಿ ಇದ್ದೀವಿ, ಅವರಿದ್ದೀವಿ, ಇವರಿದ್ದೀವಿ ಅಂದಾಗ ಏನಾಗುತ್ತೆ, ನಿಮಗೆ ಮುಕ್ತವಾಗಿ ಅವನಿಗೆ ಪ್ರೇಮ ಮಾಡಲಿಕ್ಕೂ ಬರುವುದಿಲ್ಲ. ಉಪಾಧಿನಲ್ಲಿ ನಾನು ಸಿಕ್ಕಾಕೊಂಡು ಸಪ್ರೆಸ್ ಮಾಡಿಕೊಂಡು ನನ್ನನ್ನು ನಾನು ಆ ಕಡೆ ಈ ಕಡೆ ನೋಡಿ, ಕಣ್ಣಲ್ಲಿ ನೀರು ಬರ್ತಿದ್ರು ಸಣ್ಣ ಕಣ್ಣಲ್ಲಿ ನೀರು ನಾನು ಸ್ಟಾಪ್ ಮಾಡ್ಕೊಂಡು ಆ ಕಡೆ ಈ ಕಡೆ ಜನ ನೋಡಬೇಕಾಗತ್ತೆ. ನನ್ನ ಬಗ್ಗೆ ಇವರೇನು ಯೋಚನೆ ಮಾಡ್ತಾರಪ್ಪ, ನಾನು ದೊಡ್ಡ ಡಾಕ್ಟರ್ ಇದ್ದೀನಿ, CA ಇದ್ದೀನಿ, ನಾನು ಅಳಬಾರ್ದು ಪ್ರೇಮದಲ್ಲಿ ಅಂತ. ಅದಕ್ಕೆ ಭಂಜನ ಮಾಡಬೇಕು. ಏನು? ನಾನು ಏನು ಇಲ್ವೋ ಸುಮ್ಮನೆ ಉಪಾಧಿ ಹಚ್ಕೊಂಡಿದ್ದೀನಿ. ನಾನು ಸಾಧಕಿ ಆಗಿಬಿಟ್ಟಿದ್ದೀನಿ ರೀ, ನಾನು ಶಿಷ್ಯ ಆಗಿಬಿಟ್ಟಿದ್ದೀನಿ ರೀ, ವಕ್ತ ಆಗಿಬಿಟ್ಟಿದ್ದೀನಿ ರೀ, ಇವತ್ತು ನಿರೂಪಣೆ ಮಾಡ್ತಿದ್ದೀನಿ ರೀ ನಾನು. ಇದೆಲ್ಲವೂ ವಾಯ ಇದೆ, ಇವೆಲ್ಲ ವೇಸ್ಟ್. ಇದೆಲ್ಲ ಮಾಡೋದ್ರಿಂದ ಅವನು ಪ್ರೇಮ ಬರುವುದಿಲ್ಲ. ಅವನನ್ನು ಪ್ರೇಮ ಮಾಡಿ ಹುಚ್ಚು ಹಿಡ್ಕೊಂಡ ಮೇಲೆ ಇದನ್ನು ಮಾತಾಡಬೇಕು. ಅದರಲ್ಲಿ ಎಂಥ ಆನಂದ ಇದೆ ಅಂದರೆ ಆ ಆನಂದಕ್ಕೆ ಪಾರಾವಾರವೇ ಇಲ್ಲ, ಪರಿಮಿತಿನೇ ಇಲ್ಲ ಆನಂದಕ್ಕೆ. ಬೋಲಿಜೆ ಅಜ್ಞಾನ ತೋಚಿಜಾಣ. ಯಾರು ಅಜ್ಞಾನಿನಪ್ಪ? ನಾವೇನು ಅನ್ಕೋತೀವಿ, ಯಾರು ಓದಿಲ್ಲ ಬರೆದಿಲ್ಲ, ನಾಲ್ಕು ಚಂದಾಗ ಅವನಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಅವನಿಗೆ ನಾವು ಅನ್ಕೋತೀವಿ ಅಜ್ಞಾನಿ. ಯಾಕೆ ಅಂದರೆ ಅವನ ಹತ್ರ ಯಾವುದು ಶಬ್ದ ಪಾಂಡಿತ್ಯ ಇಲ್ಲ. ಲಕ್ಷಾಂತರ ಜನ ಈಗ ವಾರಿಗೆ ಹೊರಟಿದ್ದಾರೆ. ಪಂಡ್ರಾಪುರಿ ಏಕಾದಶಿ ನಮ್ಮ ಪ್ರತಿ ವರ್ಷ ಆಗುವ ವಾರಿಗೆ ಹೋಗ್ತಾರೆ. ಅವರಿಗೆ ವಿಠ್ಠಲ ಅನ್ಲಿಕ್ಕೆ ಬರೋದಿಲ್ಲ. ಇಟ್ಟಲ माझा इट्टल बघणार बरा, माझा इट्टल बघतोय की, माझा इट्टल नेणार आहे, माझा इट्टल आलाय, ಇಟ್ಟಲ್ ಈ. ನಾವು ವಿ ವ್ಯಾಕರಣದಲ್ಲಿ ಸಿಕ್ಕಾಕೊಂಡು ನಮ್ಮ ಇಡೀ ಜೀವನ ಕಳೆದು ಹೋಗುತ್ತೆ. ಅವರು ಮೋಕ್ಷಕ್ಕೆ ಪ್ರಾಪ್ತಿಯಾಗ್ತಾರೆ. ನಾವು ಶಬ್ದ ಜ್ಞಾನದಲ್ಲಿ ಸಿಕ್ಕಾಕೊಂಡು ಅಜ್ಞಾನಿಯಾಗೆ ಉಳಿದು ಹೋಗ್ತೀವಿ. ಆ ಪರಮಾತ್ಮನ ಚಿದಂಬರನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗುವುದಿಲ್ಲ. ಯಾಕಪ್ಪ ಅಂದರೆ ನಮಗೆ ಅವನಿಗೆ ಪ್ರೇಮ ಮಾಡ್ಲಿಕ್ಕೆ ನಮಗೆ ಬರೋದೇ ಇಲ್ಲ. ಇನ್ನೊಬ್ಬ ವ್ಯಕ್ತಿ ಅಲ್ಲಿ ನೋಡಿಬಿಟ್ಟು ನಿಮಗೆ ಅವನನ್ನು ಪ್ರೇಮ ಮಾಡಲಿಕ್ಕೆ ಬರುವುದಿಲ್ಲ ಅಂದರೆ ಚಿದಂಬರನ ಹೆಂಗೆ ಪ್ರೇಮ ಮಾಡಲಿಕ್ಕಾಗತ್ತೆ? ಸರ್ವ ವ್ಯಾಪಕನಾಗಿದ್ದೀನಿ ಅಂತ ಹೇಳ್ತಾನೆ ಚಿದಂಬರ. ನಾನೇ ಎಲ್ಲ ಕಡೆ ವ್ಯಾಪಿಸಿದ್ದೀನಿ ಅಂತಾರೆ. ಆ ಬ್ರಹ್ಮರಾಕ್ಷಸರಿಗೂ ಕೂಡ ಅವನ ನಾಮದ ಪ್ರೇಮ ಹತ್ತಿ ಬ್ರಹ್ಮರಾಕ್ಷಸರಿಗೂ ಕೂಡ ಮೋಕ್ಷ ಸಿಗಬೇಕಾದ್ರೆ ನಾವು ಮಾನವರಿಗೆ ಅವನು ಕೊಡೋದಿಲ್ಲ ಅಂತಾನೇನ್ರಿ? ಆದರೆ ನಮಗೆ ಇಂದುಬಾಯಿ, ದುರ್ಗಾಬಾಯಿ, ಸುಶೀಲಾಬಾಯಿ, ತಿಪ್ಪಣ್ಣ, ಇವನು ಯಾರಪ್ಪ ಅವನು ನಾನಾಭಾಮ, ಅವರಂಥದ್ದು ಭಕ್ತಿ ಮಾಡಲಿಕ್ಕೆ ಬರುವುದಿಲ್ಲ. ನಾವು ಮಾಡ್ತಿದ್ದೀವಿ ಭಕ್ತಿ, ಇಲ್ಲ ಅಂತಲ್ಲ. ನಾವು ಭಕ್ತಿ ಹೆಂಗೆ ನಮ್ಮ ಸೋಯಸ್ಕರ ಅನುಸಾರವಾಗಿ ಭಗವಂತನಿಗೆ ಟೈಮ್ ಲಿಮಿಟಲ್ಲಿ ಹಾಕ್ತೀವಿ. ನಾವು ಫ್ರೇಮ್ವರ್ಕ್ ಆಫ್ ಟೈಮಲ್ಲಿಗೆ ಇಷ್ಟು ಟೈಮ್ನಲ್ಲಿ ನಾನು ಜಪ ಮಾಡುತ್ತೇನೆ, ಇಷ್ಟು ಟೈಮ್ನಲ್ಲಿ ಗ್ರಂಥ ವಾಚನ ಮಾಡುತ್ತೇನೆ, ಇಷ್ಟು ಟೈಮ್ನಲ್ಲಿ ನಾನು ಭಜನೆ ಮಾಡುತ್ತೇನೆ. ಅವನು ಭಗವಂತ ಹೆಂಗಿದ್ದಾನಪ್ಪ ಚಿದಂಬರ? ಸರ್ವವ್ಯಾಪಕ ಅಂದರೆ ಅನ್ಲಿಮಿಟೆಡ್, ಅವನು ಎಟರ್ನಲ್ಲು, ಇನ್ಫೈನೈಟ್ ಅಂತೀವಿ. ಆ ಸಾಗರ ಅಂದಾಗ ಅವನಿಗೆ ಕರುಣಾಸಾಗರ ಅಂದರೆ ಸಾಗರಕ್ಕೆ ನೀವು ಮೆಷರ್ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ಅಮಾಪಿದ್ದಾನೆ ಅಂತೀವಿ. ಅಮಾಪಿಗೆ ಮಾಪ್ನಲ್ಲಿ ಹೆಂಗೆ ತೊಗೊಂಬರ್ಲಿಕ್ಕೆ ಸಾಧ್ಯ ರೀ? ಟೈಮ್ ಲಿಮಿಟಲ್ಲಿ ನಾವು ಜಪ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ಟೈಮ್ ಲಿಮಿಟಲ್ಲಿ ಅವನನ್ನು ಹಾಕಿಬಿಟ್ಟು ನಾನು ಇಷ್ಟೇ ಮಾಡ್ತೀನಿ ರೀ, ಅಷ್ಟೇ ಮಾಡ್ತೀನಿ ರೀ, ನನ್ನ ಕೈಲಿ ಆಗೋದಿಲ್ಲ ರೀ ಅನ್ನೋ ಸಬೂಬಿ ಹೇಳೋದೆ ಯಾವ ನ್ಯಾಯ ಇದೆಯಪ್ಪ? ಇಷ್ಟು ಉಸಿರು ಕೊಟ್ಟಿದ್ದಾನೆ, ನಮಗಿಷ್ಟು ಕಾಪಾಡ್ತಿದ್ದಾನೆ, ಸಂರಕ್ಷಣೆ ಮಾಡ್ತಿದ್ದಾನೆ, ಅವನಿಗೆ ನಾವೇನು ಕೊಡಬೇಕಾಗಿದೆ? ಆ ಥ್ಯಾಂಕ್ ಯು ಹೇಳೋಕ್ಕೆ, ಅವನ ನಾಮಜಪ ಮಾಡಲಿಕ್ಕೆ ಕಾಳ ವೇಳ ಅವಸ್ಥೆಯ ಬಂಧನ ಇಲ್ಲ, ಶೌಚ ಅಶೌಚ ಬಂಧನ ಇಲ್ಲ, ಮಂಗಳ ಅಮಂಗಳ ಶುಭ ಅಶುಭ ಯಾವ ಬಂಧನವೂ ಇಲ್ಲ. ನಸೇ ಸುಖ ಪ್ರಾಪ್ತಿ ತಯಾ ಶಾಬ್ದಿಕಾಸಿ
ಜ್ಞಾನತೆ ಲೋಕಾಸಿ ಸಾಂಗೇವಾಯ. ಸುಮ್ಮನೆ ಜ್ಞಾನವನ್ನು ಬಡಬಡಾಯಿಸ್ತಿರ್ತಾನೆ ಜನಕ್ಕೆ, ಅದರ ಉಪಯೋಗ ಆಗುವುದಿಲ್ಲ. ಜನರ ಮನಸ್ಸು ಪರಿವರ್ತನೆ ಮಾಡಿದ್ದಕ್ಕೆ ರಾಜಾರಾಮ್ ಹಿಂದ್ಗಡೆ ಎಷ್ಟೊಂದು ಜನಸಮುದಾಯ ಬಂತು. ತುಜೇ ದ್ವಾರೀಚಾ ಭಿಕಾರಿ ಭಿಕ್ಷಾ ಮಾಗತ ಸೋಮಿ ದ್ವಾರಿ ಅಂತ 2 ಕೈ ಚಾಚಿ ಭಿಕ್ಷೆಯನ್ನು ಕೇಳಿದ್ರು ಸ್ವಾಮಿ ಹತ್ರ. ನಾವು ಯಾವತ್ತಾರು ಹಂಗೆ ಮಾಡಿದ್ದೀವೇನ್ರಿ? ನಾವು ಮಾಡೋಕ್ಕೆ ಹಂಗೆ ಹೋದರೆ ಅಲ್ಲಿ ಫಸ್ಟು ನಮ್ಮ ಉಪಾಧಿಗಳೇ ಅಡ್ಡಿ ಬರುತ್ತದೆ. ನಾನು ಯಾಕೆ ಅಲ್ಲಿ ಹಿಂಗೆ ಕೈ ಚಾಚ್ಕೊಂಡು ಭಿಕ್ಷೆ ಕೇಳಲಪ್ಪ ಅಂತ. ನಸೇ ಸುಖ ಪ್ರಾಪ್ತಿ, ಈ ಶಬ್ದದಿಂದ ಯಾವ ಸುಖ ಪ್ರಾಪ್ತಿಯೂ ಆಗುವುದಿಲ್ಲ. ಇದು ಕ್ಷಣಿಕ ಸುಖ. ಇದು ವಾ 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 ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ಈ ಕ್ಷಣಿಕ ಅಷ್ಟೇ. ಮರುಕ್ಷಣಕ್ಕೆ ಅವರು ಮರ್ತು ಹೋಗ್ತಾರೆ, ಮರುಕ್ಷಣಕ್ಕೆ ನಾವು ಮರ್ತು ಹೋಗ್ತೀವಿ. ನಾಳೆ ಅವರೇ ಚೆಂದಾಗಿ ಹೇಳಿಲ್ಲ ರೀ, ನೀವು ಏನು ಹೇಳ್ತೀರಿ, ಯಾವಾಗಲೂ ಹೇಳಿದ್ದೆ ಹೇಳ್ತೀರಾ ಅಂತ ಹೇಳಿಬಿಟ್ರೆ ಮನಸ್ಸಾಗಲೇ ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸ್ ಥರ 98 ಮನೆಯಿಂದ ಆಗಲೇ ಅಲ್ಲಿ ಬಂದು 3ನೇ ಮನೆಗೆ ಬಂದು ಬಿದ್ದು ಹೋಗಿ ಒಂದು ಕೋಣೆಯಲ್ಲಿ ಕೂತ್ಕೊಂಡಿರೋದು ಮನಸ್ಸು. ಬ್ಯಾಡ ಬಿಡ್ರಿ, ನಾನು ನಾಳೆಯಿಂದ ಏನೂ ಮಾತಾಡೋದಿಲ್ಲ, ಯಾರೂ ನನ್ನ ಮಾತು ಕೇಳೋದಿಲ್ಲ, ಯಾರೂ ನನ್ನ ನಿರೂಪಣೆ ಕೇಳೋದಿಲ್ಲ. ಅದು ಅಲ್ಲ. ಮೊದಲು ಸುಖ ಪ್ರಾಪ್ತಿಯನ್ನು ಮಾಡ್ಕೋಬೇಕು, ಅವನನ್ನು ಪ್ರೇಮ ಮಾಡಬೇಕು ಅಕಾರಣವಾಗಿ. ಯಾಕೆ ಅಕಾರಣ? ಅವನು ಎಲ್ಲವನ್ನೂ ಕೊಟ್ಟಿದ್ದ ನನಗೆ. ಅವನ ಪರಿಪೂರ್ಣ ಇದ್ದಾನೆ, ಅವನ ಅಂಶ ನಾನು ಅಂದಮೇಲೆ ನಾನು ಪರಿಪೂರ್ಣ ಇದ್ದೀನಿ. ನನ್ನಲ್ಲಿ ಯಾವ ಕೊರತೆಯೂ ಇಲ್ಲ, ಅಭಾವವೂ ಇಲ್ಲ. ಮನಸ್ಸು ಹೇಳ್ತಾ ಇದೆ ಅವನಕ್ಕಿನ್ನ ಚೆಂದಾಗಿ ನಿನಗೆ ಹಾಡು ಹೇಳೋಕ್ಕೆ ಬರೋದಿಲ್ಲ, ಅವನ ಭಾಳ ದೊಡ್ಡ ಸಿಂಗರ್ ಇದ್ದಾನೆ, ಅವ್ರ ಆಗ ಗೊತ್ತಿದೆ, ಅವನು ಭಾಳ ಚೆಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ, ನಿನಗೆ ಬರೋದಿಲ್ಲ ಅಂತ ಮನಸ್ಸು ಹೇಳ್ತಾ ಇದೆ. ಆ ಮನಸ್ಸು ನನಗೆ ಬಂಧನಕ್ಕೆ ಕಾರಣ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿಯನ್ನು ದ್ವೇಷದಿಂದ ಅಸೂಯೆಯಿಂದ ಅವನ ಕಾಲು ಎಳೆದು ಅವನ ಕೆಳಗೆ ಬೀಳಿಸ್ಬೇಕು ಅನ್ನೋದು ಮನಸ್ಸು ಕಾಯ್ತಾ ಇರುತ್ತೆ. ಅಲ್ಲಿ ಪ್ರೇಮ ಮಾಡಿದ್ರೆ ಆಯ್ತಪ್ಪ, ನೀನು ಹೇಳಿದ ಚಲೋ ಇದೆ, ನೀನೇ ದೊಡ್ಡ ವ್ಯಕ್ತಿ, ಚೆಂದಾಗಿ ಹೇಳಿದಿ, ಇನ್ನೂ ಚಲೋ ಹೇಳಪ್ಪ, ಮಾಡೋಕ್ಕೆ ಬರುತ್ತೆ ನಿನಗೆ, ಹುರಿದುಂಬಿಸ್ಬೇಕು ಆ ಮನಸ್ಸಿಗೆ. ಸಜ್ಜನ ಮನವೇ ಅಂತ ಮನಾಚೆ ಶ್ಲೋಕದಲ್ಲಿ ಕೂಗ್ಗಡ್ಡಿ ಮಹಾರಾಜರು ಹೇಳ್ತಾರೆ. ಮನಸ್ಸಿಗೆ ಹುರಿದುಂಬಿಸ್ಬೇಕು. ಸಜ್ಜನ ಮನವೇ, ತಿಳ್ಕೊಳಪ್ಪ. ಅದಕ್ಕೆ ಸುಮ್ಮನೆ ವಾಯಾಜ್ಞಾನ ಹೇಳಿದ್ರೆ ಉಪಯೋಗ ಇಲ್ಲ ಜನಕ್ಕೆ. ಅವನು ಪ್ರೇಮವನ್ನು ಪಡ್ಕೊಂಡು ಹೇಳಿ ಕುಣಿತಾರೆ ಜನ ಆನಂದದಲ್ಲಿ. ಚಿದಂಬರ ದಾಸ ನ ಆವಡೇತೆ ಜ್ಞಾನ ನಕೋಬಾ ದರ್ಶನ ಶಾಬ್ದಿಕಾಚೆ. ಇಂಥ ಜ್ಞಾನ ನಮಗೆ ಬೇಡಪ್ಪ. ಯಾವ ಜ್ಞಾನದಿಂದ ನನ್ನ ಕಣ್ಣಲ್ಲಿ ನೀರು ಬರುವುದಿಲ್ಲವೋ, ಇನ್ನೊಬ್ಬ ವ್ಯಕ್ತಿಗೆ ನೋಡಿದಾಗ ಅವನ ದುಃಖ ನೋಡಿ ನನ್ನ ಮನಸ್ಸು ಸ್ಪಂದನ ಮಾಡುವುದಿಲ್ಲವೋ, ಅಂಥ ಜ್ಞಾನ ತಗೊಂಡು ಏನು ಮಾಡಬೇಕಾಗಿದೆ? ತಟಸ್ಥನಾಗಿ ಕೂತ್ಕೊಂಡು ಏನು ಮಾಡಬೇಕಾಗಿದೆ? ಇನ್ನೊಬ್ಬ ವ್ಯಕ್ತಿ ಅಳ್ತಿದ್ದಾನಲ್ಲಿ ಅವನಿಗೆ ಹೋಗಿ ನನ್ನ ಕಣ್ಣೀರು ಒರೆಸ್ಲಿಕ್ಕೆ ನನ್ನ ಕೈ ಮುಂದೆ ಹೋಗ್ತಾ ಇಲ್ಲ. ಸ್ವಾಮಿ ಹತ್ರ ಯಾರು ಏನಾರು ಕೇಳ್ಕೊಂಬಂದರೆ ಸ್ವಾಮಿ ಏನು ಮಾಡ್ತಿದ್ರು? ಪ್ರೇಮದಿಂದ ಕೂಡಿಸಿ, ಅಪ್ಪ ಎಲ್ಲಿಂದ ಬಂದಿದ್ದೀ ನೀನು, ಹೆಂಗಿದ್ದೀ ನೀನು, ಊಟ ಮಾಡು, ಎಲ್ಲ ಮಾಡಿ ನನಗೇನು ತೋಚತ್ತಲ್ಲ ಈಶ್ವರನ ಹತ್ರ ಪ್ರಾರ್ಥನೆ ಮಾಡಿ ನಿನಗೆ ಕೊಡಿಸ್ತೀನಪ್ಪ ಅಂತ ಏನೋ ಒಂದು ಕೊಟ್ಟು ಕಳಿಸ್ತಿದ್ರು. ಆದರೆ ಅವನಿಗೆ ಫಸ್ಟ್ ಸಮಾಧಾನ ಯಾವಾಗಾಗ್ತಿತ್ತು? ಸ್ವಾಮಿ ಪ್ರಸನ್ನ ಮುಖ ನೋಡಿ, ಸ್ವಾಮಿ ಮಂದಸ್ಮಿತ ಹಾಸ್ಯವನ್ನು ನೋಡಿ, ಸ್ವಾಮಿ ಯಾವ ರೀತಿಯಿಂದ ಮಾತಾಡಿಸ್ತಿದ್ರೋ ಸಂಯಮದಿಂದ ಮತ್ತು ಪ್ರೇಮದಿಂದ ಆದರಪೂರ್ವಕವಾಗಿ ಅದನ್ನು ನೋಡಿ ಅರ್ಧ ಮನಸ್ಸು ಅಲ್ಲೇ ಕರ್ಗೆ ಹೋಗಿಬಿಡ್ತಿತ್ತು. ಪುನಃ ಅವನ ಹತ್ರ ಬರಬೇಕು ಅಂತ ಮನಸ್ಸು ತವಕ ಮನಸ್ಸಿಗೆ. ಅಂಥ ಭಕ್ತಿನ ನಾವು ಬೆಳೆಸ್ಕೊಂಡ್ರೆ ಚಿದಂಬರ ಈ ಕ್ಷಣಕ್ಕೆ ನಮಗೆ ಪ್ರಾಪ್ತಿಯಾಗುತ್ತಾನೆ ಅಂತ ಹೇಳುತ್ತಾ ಸದ್ಗುರು ರಾಜಾರಾಮ್ ಮಹಾರಾಜರವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.